ಇವರಿಗೊಂದು ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. SSB ಲೇಟೆಸ್ಟ್ ಅಪ್ಡೇಟ್ ಏನಾಯಿತು, ಅಮೌಂಟ್ ಯಾವಾಗ ಬರುತ್ತೆ, ಎಲ್ಲ ಮಾಹಿತಿ ನಾವು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ SSB ಅಪ್ಡೇಟ್ ಏನು, ಹಣ ಏನಾಯಿತು ಅಂತ. ಅದ್ರ ಬಗ್ಗೆ ವಿಡಿಯೋನ ದಯವಿಟ್ಟು ಫುಲ್ ನೋಡಿ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ವರ್ಷದ ಸಾಲಿಂದು ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಸಾಕಷ್ಟು ಜನ ಅರ್ಜಿ ಕೂಡ ಹಾಕಿದ್ದಾರೆ. ನೀವು ಕೂಡ ಅರ್ಜಿ ಹಾಕಿಲ್ಲ ಅಂದ್ರೆ ಆದಷ್ಟು ಬೇಗ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಆದೇಶದ ಪ್ರಕಾರ ಈ ತಿಂಗಳು ಎಂಡಿಗೆ ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ಬೇರೆ ಬೇರೆ ಇಲಾಖೆಯವರು ಲಾಸ್ಟ್ ಡೇಟ್ನ ಬೇರೆ ಬೇರೆ ಸಮಯದಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ. ನೀವು ಅಧಿಕೃತ SSB ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ನಿಮಗೆ ನಿಖರವಾದ ಸಂಪೂರ್ಣವಾದ ಮಾಹಿತಿಗಳು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ನೀವು ಅಲ್ಲಿ ಚೆಕ್ಔಟ್ ಕೂಡ ಮಾಡ್ಕೋಬಹುದು. ನನ್ನ ಮೇನ್ ಥಿಂಗ್ ನಾನು ಹೇಳ್ತಾ ಇರೋದು, ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಹೋಗಕ್ಕೆ ಈಗ CT NET ಮುಖಾಂತರ ಬಂದಿದ್ದಾರೆ, ಅಥವಾ ಡಿಗ್ರಿಗೆ ಹೋಗಿದ್ದಾರೆ, ಅಥವಾ ಬೇರೆ ಓದ್ತಾ ಇದ್ದಾರೆ. ನೀವು ಪ್ರಥಮ ವರ್ಷದ ವಿದ್ಯಾರ್ಥಿಗಳಾಗಿದ್ರೆ ಓಕೆ, ನಿಮಗೆ ಕಾಲಾವಕಾಶ ಕೊಡ್ತಾರೆ. ಬಿಕಾಸ್ ನೀವು ಅಡ್ಮಿಷನ್ ಆಗಿ ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗಿರುತ್ತೆ, ನಿಮಗೆ ಅಡ್ಮಿಷನ್ ಅಪ್ಡೇಟ್ ಆಗಬೇಕಾಗಿರುತ್ತೆ. ನಿಮ್ಮ ಅಡ್ಮಿಷನ್ ದಾಖಲಾತಿ ಬಂದ್ಬಿಟ್ಟು ಬೋರ್ಡ್ಗೆ ಹೋಗಬೇಕಾಗುತ್ತೆ. ಆ ಬೋರ್ಡ್ ಇಂದ ನಿಮಗೆ ಬಂದು ನೀವು ಇಲ್ಲಿ ವೆಬ್ಸೈಟ್ ನಲ್ಲಿ ಎಂಟ್ರಿ ಮಾಡಿದ್ರೆ ಅದು ಡಾಟಾ ಬಂದ್ಬಿಟ್ಟು ಶೋ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಕೂಡ ಎಲ್ಲ ನಿಮ್ದು ಮಾಹಿತಿಗಳು ಅಪ್ಡೇಟ್ ಆಗಿದ್ರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ. ಇಲ್ಲದಾದ್ರೆ ನಿಮಗೆ ಟೈಮ್ ಇದೆ. ಬಟ್ ಬೇರೆ ವಿದ್ಯಾರ್ಥಿಗಳು ಯಾರೆಲ್ಲ ತೃತೀಯ ಫೈನಲ್ ಇಯರ್ ವಿದ್ಯಾರ್ಥಿಗಳು ಇರ್ತಾರೆ, ಅವರು ದಯವಿಟ್ಟು ಕಡ್ಡಾಯವಾಗಿ ಅರ್ಜಿಯನ್ನು ಕೂಡ ನೀವು ಹಾಕ್ಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂದ್ರೆ ನೀವು ಗೊತ್ತಾಗಿದ್ರೆ ಕಳೆದ ವರ್ಷ ಬಂದಿಲ್ಲ, ನಾನು ಏನಕ್ಕಪ್ಪ ಅರ್ಜಿ ಹಾಕ್ಲಿ ಅಂತ ನೀವು ಕೇಳ್ಬೋದು. ಇದು ಮ್ಯಾಂಡೇಟರಿ ಅಂತ ಏನಿಲ್ಲ. ಬಟ್ ನಿಮಗೆ ಏನಾಗುತ್ತೆ ಅಂದ್ರೆ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಒಂದು ಆರ್ಥಿಕವಾಗಿ ಸಹಾಯ ಆಗುತ್ತೆ. ಇನ್ನು ಮೇನ್ ಥಿಂಗ್, ಯಾರೆಲ್ಲ ಹಾಸ್ಟೆಲ್ಗಳಲ್ಲಿ ಇದ್ದೀರಾ ಅವರಿಗೆ ಸರ್ಕಾರ ಅಮೌಂಟ್ ನ ಪೇ ಮಾಡೋಕ್ಕಾಗುತ್ತೆ. ಅದನ್ನ ಸ್ಕಾಲರ್ಶಿಪ್ ಮುಖಾಂತರ ಪೇ ಮಾಡ್ತಾರೆ. ನೀವೇನೋ ಹಾಸ್ಟೆಲ್ ಇದ್ದು ನೀವು ಅಪ್ಲಿಕೇಶನ್ ಆಗಿಲ್ಲ ಅಂದ್ರೆ ಆ ಹಣ ಬಂದ್ಬಿಟ್ಟು ನಿಮ್ಮ ಸ್ವಂತ ಕೈಯಿಂದ ಕೊಡಬೇಕಾದ ಸನ್ನಿವೇಶ ಬರುತ್ತೆ. ಅಂಡ್ ನೀವೇನಾದ್ರು ಡೇ ಸ್ಕಾಲರ್ ಆಗಿದ್ರು ಕೂಡ ನಿಮಗೆ ಸರ್ಕಾರವೇ ಹಣ ಹಾಕುತ್ತೆ. ಕೆಲವರಿಗೆ ಫೀಸ್ ರೀಫಂಡ್ ಕೂಡ ಮಾಡುತ್ತೆ. ಫಾರ್ ಎಕ್ಸಾಂಪಲ್ CT ಅವರಿಗೆ, ಕೆಲವೊಂದು SC/ST ಅವರಿಗೆ, ಕೆಲವರಿಗೆ ಮತ್ತೆ ನಾರ್ಮಲ್ ಡಿಗ್ರಿ ಅವರಿಗೂ ಕೂಡ ಕೆಲವೊಂದು ಫೀಸ್ ರೀಫಂಡ್ ಮಾಡುತ್ತೆ, ಅದು ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ಕಡ್ಡಾಯವಾಗಿ ಹಾಕಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವುದೇ ಕ್ಯಾಟಗರಿ ಆಗಿದ್ರು ಕೂಡ ನೀವು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ. ಲಾಸ್ಟ್ ಡೇಟ್ ಒಳಗಡೆ ನಿಮ್ಮ ಎಲ್ಲ ರೀತಿ ಮಾಹಿತಿಯನ್ನು ಸಲ್ಲಿಸಿ. ಇನ್ನು ಕೆಲವರಿಗೆ NSP ಡಾಟಾ ಕೂಡ ಹೇಳ್ತಾ ಇದೆ. ನೀವು ಅರ್ಜಿ ಹಾಕಬೇಕಾದ್ರೆ, ನೀವು ಫೈನಲ್ ಸಬ್ಮಿಷನ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ NSP ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನೀವು ದಯವಿಟ್ಟು NSPಗೆ ಹೋಗಿ ಅಲ್ಲಿ ಲಾಗಿನ್ ಆಗಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ತರ ಬರುತ್ತೆ, ಆ ರೆಫರೆನ್ಸ್ ನಂಬರ್ ಅಥವಾ ಅದನ್ನ ಇಲ್ಲಿ SSB ಪೋರ್ಟಲ್ ನೀವು ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಆಲ್ರೆಡಿ ಈ ತಿಂಗಳು 8 ಅಂತ ಹೇಳಿದ್ದಾರೆ. ಇಲಾಖೆ ಅವರು ಇರೋ ಕಾರಣ ಹಿಂದುಳಿದ ವರ್ಗಣ ಇಲಾಖೆ ಇದೆ, ಬ್ರಾಹ್ಮಣ ಇಲಾಖೆ ಇದೆ, ಸಮಾಜ ಕಲ್ಯಾಣ ಇಲಾಖೆ ಇದೆ. ಈ ಇಲಾಖೆಗಳ ಡಿಫ್ರೆಂಟ್ ಆಗಿರೋ ಕಾರಣ ಆ ನಿಟ್ಟಿನಲ್ಲಿ ಡಿಫ್ರೆಂಟ್ ಟೈಮ್ ಟೇಬಲ್ ಇರುತ್ತೆ. ಅಮೌಂಟ್ ಬಗ್ಗೆ ಮಾತಾಡ್ತೀನಿ. ಕಳೆದ ವರ್ಷದ ಅಮೌಂಟ್ ಬಂದಿರೋ ಈ ವರ್ಷಕ್ಕೆ ಯಾವಾಗ ಬರುತ್ತೆ, ಯಾಕೆ ಏನು ಅಂತ ಕೇಳೋದಾದ್ರೆ, ಕಳೆದ ವರ್ಷದ ಅಮೌಂಟ್ ಕೆಲವರಿಗೆ ಕ್ರೆಡಿಟ್ ಕೂಡ ಮಾಡಿದ್ದಾರೆ, ಇನ್ನು ಕೆಲವರಿಗೆ ಅಮೌಂಟ್ ಕೂಡ ಕ್ರೆಡಿಟ್ ಮಾಡಿಲ್ಲ. ಸಾಕಷ್ಟು ಜನಕ್ಕೆ ಅಮೌಂಟ್ ಕೂಡ ಬಂದಿಲ್ಲ. ಸರ್ಕಾರದವರು, ವಿಪಕ್ಷದವರೆಲ್ಲ ಕೇಳ್ತಾ ಇದ್ದಾರೆ ಅಮೌಂಟ್ ಯಾವಾಗ ಹಾಕ್ತೀರಾ ಸ್ವಾಮಿ, ಏನಾಯ್ತು ಅಂತ. ಗಮನಿಸೋದಾದ್ರೆ ನಿಮಗೆ ಹಣ ಯಾಕೆ ಹಾಕಿಲ್ಲ ಏನು ಅಂತ ನೋಡೋದಾದ್ರೆ, ಸರ್ಕಾರ ಏನೋ ಬಂತು, ಈ ಹಿಂದೆ BJP ಸರ್ಕಾರ ಇತ್ತು, ಆ ಸಮಯದಲ್ಲಿ ಸ್ಕಾಲರ್ಶಿಪ್ ಗಳನ್ನು ಚೆನ್ನಾಗಿ ಕೊಡ್ತಾ ಇದ್ರು. ಬೊಮ್ಮಾಯಿ ಸಮಯದಲ್ಲಿ ಹೊಸದಾಗಿ ರೈತ ವಿದ್ಯಾನಿಧಿ ಅಂತ ಬಂದ್ರು, 10,000 ರೂಪಾಯಿನ ಕೊಟ್ಟರು. ಸ್ಕಾಲರ್ಶಿಪ್ ಗಳನ್ನ ಚೆನ್ನಾಗಿ ಆಗ್ತಾ ಇದ್ರು. ಮತ್ತೆ ಕಟ್ಟಡ ಕಾರ್ಮಿಕರದು 50,000ದಿಂದ 75,000ವರೆಗೂ ಕೂಡ ಅಮೌಂಟ್ ನ ಕೊಡ್ತಾ ಬಂದ್ರು. ಎಲ್ಲ ಕೊಡ್ತಾ ಇದ್ರು, ಚೆನ್ನಾಗಿತ್ತು. ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಏನಾಯ್ತು ಅಂದ್ರೆ ಗ್ಯಾರಂಟಿಗಳನ್ನ ಕೊಟ್ಟರು. ಸರ್ಕಾರದ ಬೊಕ್ಕಸ ಎಲ್ಲ ಗ್ಯಾರಂಟಿಗಳಿಗೆ ಹೋಗಿರೋ ಕಾರಣ ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಹಣದ ಕೊರತೆ ಅಭಾವ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಆಗಿದೆ. ನೋಡೋಣ, ವಿಪಕ್ಷಗಳೆಲ್ಲ ಪ್ರಶ್ನೆ ಮಾಡ್ತಾರೆ, ಈ ರೀತಿ ಸರ್ಕಾರದವರು ವರ್ಷಾನುಗಟ್ಲೆ ಉಳಿಸ್ಕೊಳ್ಳೋ ಸಾಧ್ಯತೆ ಇಲ್ಲ, ಉಳಿಸ್ಕೊಳ್ಳಬಾರದು. ಕಳೆದ ಬಾರಿ ಕೂಡ ಆ ರೀತಿ ಮಾಡಿದ್ರು, ಹೋಲ್ಡ್ ಮಾಡಿದ್ರು, ಆಮೇಲೆ ಲಾಸ್ಟಿಗೆ ಹಾಕಿದ್ರು. ನೀವು ಅರ್ಜಿ ಸಲ್ಲಿಸೋರು ದಯವಿಟ್ಟು ಸಲ್ಲಿಸಿ. ಲೇಟ್ ಆದ್ರೂ ಪರವಾಗಿಲ್ಲ, ನಿಮಗೆ ಬರಬೇಕಾದ ಅಮೌಂಟ್ ಕೂಡ ಬರುತ್ತೆ. ಸರ್ಕಾರ ನಿಮಗೆ ಕೊಡಲಿಲ್ಲ ಅಂದ್ರೂ ಕೂಡ, ಸ್ಕಾಲರ್ಶಿಪ್ ಕೊಡಲಿಲ್ಲ ಅಂದ್ರೂ ಕೂಡ ಹಾಸ್ಟೆಲ್ಗಳಿಗೆ ಕೊಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಹಾಸ್ಟೆಲ್ ಅಲ್ಲಿ ಇದ್ರೆ ಅಥವಾ ನೀವು ಬೇರೆ ಅರ್ಜಿ ಹಾಕಿದ್ರೆ, ನೀವೇನೋ ಡೇ ಸ್ಕಾಲರ್ ಆಗಿದ್ರೆ, ನಿಮ್ಮ ಫೀಸ್ ರೀಫಂಡ್ ಆಗ್ಬೇಕಾಗಿತ್ತು ಅಂದ್ರೆ ಕಾಲೇಜ್ ಅವರು ಕೂಡ ಮಾಹಿತಿಯನ್ನು ಕೇಳ್ತಾರೆ. ಕಾಲೇಜ್ ಅವರು ಕೂಡ ಕಡ್ಡಾಯ ಮಾಡಿದ್ದಾರೆ SSB ನೋಂದಣಿ ಮಾಡೋದಕ್ಕೆ. ಸರ್ಕಾರದಿಂದನೇ ಕೂಡ ಮಾಹಿತಿ ಇದೆ. SSB ನೋಂದಣಿ ರಿಜಿಸ್ಟ್ರೇಷನ್ ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನ ಹಾಕೋದು, ಅರ್ಜಿಯನ್ನು ಅಪ್ಲೈ ಮಾಡೋದು ಕಡ್ಡಾಯ ಆಗಿರುತ್ತೆ. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಲಾಸ್ಟ್ ಡೇಟ್ ವರೆಗೂ ಅರ್ಜಿಯನ್ನು ಸಲ್ಲಿಸಿ. ಹೊಸಬರು ಕೂಡ ಇದ್ರೆ ಅವರಿಗೆ ಸಮಯ ಅವಕಾಶ ಇದೆ, ನೋಂದಣಿ ಆಗಿ ಅವರಿಗೆ ಬೋರ್ಡ್ ಇಂದ ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಷ್ಟೆಲ್ಲ ಮಾಹಿತಿ ಇರಲಿ. ಇದು ಇವತ್ತಿನ ವಿಡಿಯೋ ಸ್ಕಾಲರ್ಶಿಪ್ ಅಪ್ಡೇಟ್ಗಾಗಿ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.